ಕ್ರಿಕೆಟ್ ವಿಚಾರದಲ್ಲಿ ಅದೇನೋ ಕಚಾಪಿಚ ಮಾಡ್ಕೊಂಡಿದ್ರಲ್ಲ, ಇವ್ರ ಮೇಲೆ ಅವರು, ಅವ್ರ ಮೇಲೆ ಮಾಡ್ಕೊಳ್ಳಿ. ಇವ್ರ ಮೇಲೆ 30% ಅಂತೆ, ಅವ್ರ ಮೇಲೆ 30% ಅಂತೆ. ಇನ್ನು ರಾಯಲ್ ಫ್ಯಾಮಿಲಿ ಆದ್ರೆ ನಮ್ದು ರಾಯಲ್ ಚಾಲೆಂಜ್ ಫ್ಯಾಮಿಲಿ. ಸೋಡಾ ನೀರು ಇಲ್ಲದೆ ಎಳ್ನೀರಾಗೆ ಮುಗಿಸ್ಬಿಡ್ತೀವಿ ಕತೆನ. ರೇ, ಯಾವ ಕಣ್ಣಿಗೆ ಮಣ್ಣಾಕ್ತೀರಿ ಎಲ್ಲ ಸೇರ್ಕೊಂಡು? ಯಾಕೆ ಸರ್? ಡ್ರಾಮಾ ಮಾಸ್ಟರ್ಗಳಂತಂದು ಈ ಶೋಕಿ ಎಲ್ಲ ಬಿಟ್ಬಿಟ್ಟು ಹೂವು ಸೊಪ್ಪು ಮಾರ್ಕೊಂಡಿದ್ರೆ ಬದುಕ್ತೀರಾ, ಇಲ್ಲಾಂದ್ರೆ ಜನನ ಆಗಿದೆ ಮರಣದ ಡೇಟ್ ಬರ್ದ್ಬಿಡ್ತೀನಿ. ಡ್ರಾಮಾ ಮಾಸ್ಟರ್ಗಳಂತಂದು 30%, ಇವನಿಗೆ ಪೈನಂತೆ, ಅವನಿಗೆ ಪೈನಂತೆ. ಏನ್ ಡ್ರಾಮಾ! ಆಹಾ, ಇಬ್ಬರಿಗೂ ವಾರ್ನಂತೆ. ಪಕ್ಕ ಡ್ರಾಮಾಗಳು ಇದನ್ನ ಹಬ್ಸಕ್ಕೆ, ಭಾರತ ಪಾಕ್ ನೆಕ್ಸ್ಟ್ ಫೈನಲ್ ಯುದ್ಧ ಅನ್ನೋ ತರ ಮಾಡಕ್ಕೆ, ಇನ್ನಷ್ಟು ಹಾಕಿಸ್ಕೊಳಕ್ಕೆ, ಒಳಗಾಕೊಂಡು ತಿನ್ನಕ್ಕೆ. ಅಣ್ಣ ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಸಹೋದರಿ ಪ್ರಿಯಾಂಕಾ ವಾದ್ರಾ ಬಾಂಧವ್ಯದ ಕುರಿತಾಗಿ ಮಧ್ಯಪ್ರದೇಶದ ನಗರಾಭಿವೃದ್ಧಿ ಸಚಿವ ಮತ್ತು ಬಿಜೆಪಿಯ ನಾಯಕ ಕೈಲಾಶ ವಿಜಯವರ್ಗೀಯ ನಾಲ್ಗೆ ಹರಿಬಿಟ್ಟಿದ್ದಾರೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ, ಡೋಂಟ್ ಕೇರ್. ಆದ್ರೆ ಇಂದಿನ ವಿರೋಧ ಪಕ್ಷದ ನಾಯಕ ತಮ್ಮ ತಂಗಿಯನ್ನ ರಸ್ತೆಯಲ್ಲಿ ಮುದ್ದಾಡ್ತಾರೆ, ನಮ್ಮಲ್ಲಿ ಯಾರಾದ್ರೂ ಹೀಗೆ ಮಾಡ್ತಾರಾ ಅಂತ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಕಾಂಗ್ರೆಸ್ ಕಿಡಿಕಾರಿದೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಕಿಡಿಕಾರದಲ್ಲ, ಮಾತಾಡಿದ್ದಂತಹ ಮಂತ್ರಿಗೆ ಕಪಾಳಕ್ಕೆ ಹಾಕ್ಬೇಕು ಒಂದನ್ನ. ಮೀಟರ್ ಬೇಕು, ಮೀಟರ್ ಇಡಿಯಟ್ ತಗೊಂಬಂದು ಅವ್ರು ಇಷ್ಟ ಬಂದಂಗೆ ಅವ್ರು ಇರ್ತಾರೆ, ನಿನ್ನನ್ನು ಕೇಳ್ಕೊಂಡಿರ್ಬೇಕೇನು ಅವರು? ಇದು ಬಿಜೆಪಿಯ ಲಕ್ಷಣ. ಇದು ಇಲ್ಲಿಗೆ ಮಧ್ಯೆ ಒಂದು ಫಿಲ್ಟರ್ ಇರುತ್ತೆ, ಅದಿಲ್ಲದೆ ಹಾಗೆ ಉಟ್ಕೊಂಡ್ಬಿಟ್ಟೆ, ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ. ನನ್ನ ಪ್ರಕಾರದಲ್ಲಿ ಕಪಾಳ ಕೊಡಿಬೇಕು ಹಿಡ್ಕೊಂಡು. ಅಯೋಗ್ಯ, ನಿನ್ನನ್ನು ಯಾವನೋ ಮಂತ್ರಿಯಾಗಿಟ್ಟವ್ ನಿನ್ನುವೆ ಅಂತ ಕೇಳಬೇಕು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ಅಯೋಗ್ಯನ್ ತಗೊಂಡು ಅವ್ರ ಇಷ್ಟ, ಅವ್ನ ಸಿಸ್ಟರ್ ಜೊತೆ ಹೆಂಗಿರ್ಬೇಕು ಅಂತ ನಿನ್ನನ್ನು ಕೇಳ್ಕೊಂಡು ಬದುಕಬೇಕಾ ಅವನು? ಇದೊಳ್ಳೆ ಕಷ್ಟವಾಯ್ತಲ್ಲ. ರೆಸ್ಪೆಕ್ಟ್ ಅವರ್ ಕಲ್ಚರ್, ರೆಸ್ಪೆಕ್ಟ್ ಯು. ಮಾತೆ ಇದೇ ನಮ್ಮ ಮಾತೆ. ಯೋಗ್ಯತೆ ಇಲ್ಲದೆ ಇರೋವನ್ನೆಲ್ಲ ಕರ್ಕೊಂಡ್ಬಂದು ರಾಜಕೀಯದಲ್ಲಿ ಇಟ್ಕೋತಾರೆ ಈ ಬಿಜೆಪಿಯವರು. ನೋ ಕಾಮೆಂಟ್ಸ್. ಇಲ್ಲ ಸರ್. ಆಯ್ತು, ಆಮೇಲೆ ನಾಳೆ ನಿನಗೂ ಹೇಳ್ತಾರ ಒಬ್ರು, ನಿನ್ನ ಪಕ್ಕದಲ್ಲಿ ಯಾರೋ ನಡ್ಕೊಂಡು ಹೋಗ್ತಿದ್ರೆ. ಯೋಗ್ಯತೆ ಇಲ್ದಿರೋ ಇಡಿಯಟ್. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಬೆಂಗಳೂರಿನಲ್ಲಿ ಗುಂಡಿ ವಿಚಾರವಾಗಿ ಗಲಾಟೆ ಮಾಡಿದಂತಹ, ಪ್ರತಿಭಟನೆ ಮಾಡಿದಂತಹ ಬಿಜೆಪಿಗರ ವಿರುದ್ಧ ಎಫ್ಐಆರ್ ಆಗಿದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಯಾಕೆ ಅನುಮತಿ ಪಡೆದಿಲ್ಲಪ್ಪ ಸರ್ ಅನ್ನೋದು ಅಷ್ಟೇ, ಮುಗೀತು. ಸರ್, ಇದು ಅವ್ರ ಮೇಲೆ ಇವತ್ತು ಕೇಸ್ ಹಾಕಿದ್ರಂತೆ. ಯಾಕೆ ಸರ್ ಹಾಕಿದ್ರಿ? ಅವನು ಮನೆ ಬಾಗ್ಲು ಹೊಸಲು ದಾಟುವಾಗ ಅನುಮತಿ ಪಡಿಬೇಕಿತ್ತ ಇಲ್ವಾ? ಮನೆಯಿಂದ ಆಚೆ ಮತ್ತೆ ಸುಮ್ನೆನಾ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಇನ್ನೊಬ್ಬರ ಮೇಲೆ ಕೇಸ್ ಹಾಕಿದ್ದಾರೆ ಸರ್. ಹೌದಾ? ಯಾರವನು? ಅವನ ಮೇಲೆ ಯಾಕೆ ಸರ್ ಹಾಕಿದ್ರಿ? ಅವನು ಮನೆ ಒಳಗಡೆ ಸ್ನಾನದ ಮನೆಗೆ ಹೋಗೋವಾಗ ನಮ್ಗೆ ಹೇಳಬೇಕಿತ್ತ ಇಲ್ವಾ? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಮಾನ ಮರ್ಯಾದೆ ಲಜ್ಗೆಟ್ಟವ್ರು ಮಾಡೋ ಕೆಲಸ ಇವೆಲ್ಲ, ಸರ್ಕಾರಗಳದ್ದಲ್ಲ ಇದೆಲ್ಲ ಕೆಲಸ. ನೀವು ನಾಳೆ ಪ್ರೊಟೆಸ್ಟ್ ಮಾಡ್ತೀರಿ, ನೀವು ಅಪೋಸಿಷನ್ಗೆ ಬರ್ತೀರಿ, ನಿಮ್ಗೂ ಆ ಜ್ಞಾನ ಇರ್ಬೇಕು ಸ್ವಲ್ಪ. ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.